السلام عليكم ورحمة الله وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين أما بعد. ಇವತ್ತು ನನಗೆ ಒಂದು ವಿಡಿಯೋ ಕ್ಲಿಪ್ ಸಿಕ್ಕಿದೆ. ಅದನ್ನು ನಾನು ಇದರಲ್ಲಿ ತೋರಿಸ್ತೇನೆ. ಅದನ್ನು ನೋಡುವಾಗ ಒಂದು ರೀತಿಯಲ್ಲಿ ದೊಡ್ಡ ದುಃಖವಾದರೂ ಮತ್ತೊಂದು ರೀತಿಯಲ್ಲಿ ದೊಡ್ಡ ಸಂತೋಷವನ್ನುಂಟು ಮಾಡುವಂತಹ ಒಂದು ಕ್ಲಿಪ್ ಆಗಿದೆ ಇದು. ಪುಟ್ಟ ಮಗುವೊಂದು ತನ್ನ ಮರಣ ಹೊಂದಿದ ತನ್ನ ತಂದೆಗೆ ಬೇಕಾಗಿ ದುವಾ ಮಾಡುತ್ತಿರುವಂತಹ ಒಂದು ವಿಡಿಯೋ. ಕೆಲವೊಮ್ಮೆ ಅದು ಕಲಿಸಿಕೊಟ್ಟು ಮಾಡಿದ ದುವಾ ಆಗಿರಬಹುದು, ಆಗದೇ ಇರಲು ಸಹ ಆಗಿರಬಹುದು. ಎರಡೂ ಸಹ ಕಲಿಸಿಕೊಟ್ಟದ್ದಾದರೂ ಸಹ ಅಥವಾ ಅಲ್ಲದಿದ್ದರೂ ಸಹ ಎರಡೂ ಸಹ ಒಂದು ಒಳ್ಳೆಯ ಕಾರ್ಯವಾಗಿದೆ. ಅದು ಪುಟ್ಟ ಮಗುವೊಂದು ತನ್ನ ತಂದೆಗೆ ಬೇಕಾಗಿ ದುವಾ ಮಾಡುವುದು ರೀತಿಯ ನನ್ನ ಈ ವಿಡಿಯೋವನ್ನು ಆಲಿಸುವಂತಹ ಪ್ರತಿಯೊಬ್ಬರೂ ಸಹ ಇದರಲ್ಲಿ ಕಲಿಯಬೇಕಾದಂತಹ ದೊಡ್ಡ ನಿದರ್ಶನವಿದೆ. ಮೊದಲು ಆ ವಿಡಿಯೋವನ್ನೊಮ್ಮೆ ನೀವು ಕೇಳಿ, ನಂತರ ನಾನು ಅದರ ಕುರಿತು ಹೇಳುತ್ತೇನೆ. బాబాకు కబూరు బల్చకితల్ల నాకు ಎಲ್ಲ ಹುಷಾರಾಗಿತ್ತ. ಈ ಮಗು ಇತ್ತೀಚೆಗೆ ತನ್ನ ಮರಣ ಹೊಂದಿದ ತನ್ನ ತಂದೆಗೆ ಬೇಕಾಗಿ ದುವಾ ಮಾಡ್ತಾ ಇರೋದು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳಿದರು, ಇದಾ ಮಾತಲ್ ಇನ್ಸಾನು ಇಂಕತ್ವಾ ಅಮಲುಹು ಇಲ್ಲಾ ಮಿನ್ ಸಲಾಸ್, ಇಲ್ಲಾ ಮಿನ್ ಸದಕತಿನ್ ಜಾರಿಯ ಔ ಇಲ್ಮಿನ್ ಯಂತಫഉ ಬಿಹಿ ಔ ವಲದಿನ್ ಸ್ವಾಲಿಹಿನ್ ಯದುಉ ಲಹು. ಒಬ್ಬ ಮನುಷ್ಯನು ಮರಣ ಹೊಂದಿದರೆ ಅವನ ಎಲ್ಲ ಸತ್ಕರ್ಮಗಳು ಸ್ಥಗಿತವಾಗುತ್ತದೆ, ಕೊನೆಗೊಳ್ಳದೆ ನಿರಂತರವಾಗಿ ಪ್ರತಿಫಲ ಲಭಿಸುವಂತಹ ಮೂರು ಸಂಗತಿಗಳು. ಅದರಲ್ಲಿ ಒಂದು ಜಾರಿಯತಾದಂತಹ ಸ್ವದಕ, ಎರಡನೆಯದು ಉಪಕಾರಪ್ರದವಾದಂತಹ ಇಲ್ಮ್ ಅಥವಾ ಜ್ಞಾನ, ಮೂರನೆಯದು ಮಾತಾಪಿತರಿಗೆ ಬೇಕಾಗಿ ದುವಾ ಮಾಡುವಂತಹ ಸಂತಾನ ಅಥವಾ ಮಕ್ಕಳು ಎಂದು. ಈ ಮೂರನೆಯ ಪಾಯಿಂಟ್ ಆಗಿದೆ ಈ ವಿಡಿಯೋದ ಕುರಿತು ಹೇಳಲಿಕ್ಕಿರುವುದು. ತನ್ನ ತಂದೆಯಾದವನು ಅಥವಾ ತನ್ನ ಮಾತಾಪಿತರು ತನ್ನ ಮಕ್ಕಳಿಗೆ ಬಿಟ್ಟು ಹೋಗುವಂತಹ ಒಂದು ದೊಡ್ಡ ಸಂಪತ್ತಾಗಿದೆ, ಆಸ್ತಿಯಾಗಿದೆ. ಮಕ್ಕಳಿಗೆ ಹುಲುಕುನ್ ಹಸನ್, ಒಳ್ಳೆಯ ಗುಣವನ್ನು ಕಲಿಸಿಕೊಡುವುದು ಎಂದು. ಈ ಮಗುವಿನ ಈ ಒಂದು ದುವಾ ನೋಡುವಾಗ ಉತ್ತಮವಾದಂತಹ ಒಂದು ಸಂದೇಶ ನಮಗಿದೆ. ಮಾತಾಪಿತರಿಗೆ ಬೇಕಾಗಿ ದುವಾ ಮಾಡುವಂತಹ ಮಕ್ಕಳಿದ್ದರೆ ಅದರ ಪುಣ್ಯ ಅದು ಅಂತ್ಯವಿಲ್ಲ, ಅದು ನಿರಂತರವಾಗಿ ಸಿಗುತ್ತಲೇ ಇರುತ್ತದೆ ಎಂದು ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಹಾಗಿರುವಾಗ ಈ ಒಂದು ಪುಟ್ಟ ಮಗು ತನ್ನ ತಂದೆಯ ಪಾರತ್ರಿಕ ವಿಜಯಕ್ಕೆ ಬೇಕಾಗಿ ದುವಾ ಮಾಡ್ತಾ ಇದೆ. ಅಲ್ಲಾಹನೇ, ನನ್ನ ತಂದೆಯ ಕಬರನ್ನು ನೀನು ಬೆಳಕಾಗಿಸು, ನನ್ನ ತಂದೆಗೆ ನೀನು ಶಿಕ್ಷಿಸಬೇಡ, ನನ್ನ ತಂದೆಯ ಕಬರನ್ನು ನೀನು ಬೆಳಕಾಗಿಸು. ನಮ್ಮನ್ನೆಲ್ಲ ಬಿಟ್ಟು ನಮ್ಮ ತಂದೆ ಹೋದರು, ನನ್ನ ತಾಯಿಯನ್ನು ಬಿಟ್ಟು ನಮ್ಮ ತಂದೆ ಹೋದರು. ಸುಬ್ಹಾನಲ್ಲಾಹ್, ಆ ಮಗುವಿನ ಆ ಒಂದು ದುವಾ ಎಷ್ಟೊಂದು ಅರ್ಥಪೂರ್ಣವಾಗಿದೆ. ಇನ್ನಿತರ ಯಾರು ಸಹ ನಮಗಾಗಿ ದುವಾ ಮಾಡಿದರು, ನಮ್ಮ ಮಕ್ಕಳು ನಮಗೆ ದುವಾ ಮಾಡುವಾಗ ಅದಕ್ಕೆ ದೊಡ್ಡ ಒಂದು ಪ್ರಾಧಾನ್ಯತೆ ಇದೆ.
ಆ ದುಆವು ಸ್ವೀಕರಿಸಲ್ಪಡುತ್ತದೆ. ಮಾತಾಪಿತರಿಗಾಗಿ ಮಕ್ಕಳು ಮಾಡುವಂತಹ ದುಆ, ಮಕ್ಕಳಿಗೆ ಮಾತಾಪಿತರು ಮಾಡುವಂತಹ ದುಆ ಅದು ಒಮ್ಮೆಯೂ ಸಹ ತಡೆಯಲ್ಪಡುವುದಿಲ್ಲ. ಆದ್ದರಿಂದಲೇ ನಮ್ಮ ಮಕ್ಕಳನ್ನು ನಾವು ಧಾರ್ಮಿಕ ಚೌಕಟ್ಟಿನಲ್ಲಿ ಬೆಳೆಸಿ ಆ ಮಕ್ಕಳಿಗೆ ಧಾರ್ಮಿಕವಾದಂತಹ ವಿಜ್ಞಾನವನ್ನು ನೀಡುವಲ್ಲಿ ನಾವು ಹೆಚ್ಚಿನ ಆದ್ಯತೆಯನ್ನು ನೀಡಿದರೆ ನಾವು ನಮ್ಮ ಮಕ್ಕಳಿಗೆ ಕೂಡಿಡುವಂತಹ ಸಂಪತ್ತಿಗಿಂತ, ಅವರಿಗೆ ನಾವು ಮಾಡುವಂತಹ ಆಸ್ತಿ ಪಾಸ್ತಿಗಿಂತ ಅದು ನಮ್ಮ ಪರಲೋಕಕ್ಕೆ ದೊಡ್ಡ ಒಂದು ಸಂಪತ್ತನ್ನು ನಾವು ಮಾಡಿದಂತೆ ಆಗ್ತದೆ. ನಮ್ಮ ಮಕ್ಕಳಿಗೆ ನಾವು ಲೌಕಿಕವಾದಂತಹ ಆಸ್ತಿ ಪಾಸ್ತಿಗಳನ್ನು ಮಾಡಿಟ್ಟು ನಾವು ಮರಣ ಹೊಂದಿದರೆ ಕೆಲವೊಮ್ಮೆ ಅದು ಮಕ್ಕಳು ಅದರಲ್ಲಿ ಸುಖಕರವಾಗಿ ಜೀವಿಸಬಹುದು. ಅದೇ ಆಸ್ತಿಯನ್ನು ಮಾಡಿಟ್ಟಂತಹ ನಾವು ಕಬರ್ನಲ್ಲಿ ಬಹಳಷ್ಟು ಅನುಭವಿಸಬೇಕಾಗಿ ಬರುತ್ತದೆ. ಎಲ್ಲರೂ ಹಾಗಂತಲ್ಲ, ಆದರೆ ನಾವು ಹೆಚ್ಚಿನ ಆದ್ಯತೆ ನಮ್ಮ ಧಾರ್ಮಿಕವಾದಂತಹ ವಿಜ್ಞಾನಕ್ಕೆ ನೀಡಿದರೆ ನಮ್ಮ ಮಕ್ಕಳು ಸ್ವಾಲಿಹ್ಗಳಾಗ್ತಾರೆ, ಸಜ್ಜನರಾಗ್ತಾರೆ. ನಾವು ಮರಣ ಹೊಂದಿದರೆ ನಮಗೆ ಬೇಕಾಗಿ ದುಆ ಮಾಡ್ತಾರೆ. ಈ ಮಗುವಿನ ಪ್ರಾರ್ಥನೆ ಖಂಡಿತವಾಗಿಯೂ ಆ ತಂದೆಗೆ ಕಬರ್ನಲ್ಲಿ ದೊಡ್ಡ ಒಂದು ಶ್ರೀರಕ್ಷೆಯಾಗಿದೆ. ಆ ತಂದೆಯ ವಿಮೋಚನೆಗೆ ದೊಡ್ಡ ಒಂದು ನಾಂದಿಯಾಗಿದೆ ಈ ಮಗುವಿನ ದುಆ. ಅಲ್ಲಾಹು ಸುಬ್ಹಾನಹು ವ ತಆಲ ನಮ್ಮೆಲ್ಲರ ಮಕ್ಕಳನ್ನು ಸಜ್ಜನ ಸಂಪನ್ನರಲ್ಲಿ ಸೇರಿಸಿ ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ವ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.